ಸರ್ ಹೇಳಿ, ನಿಮ್ಮ ಹೋರಾಟ ಯಾಕೆ? ಸರ್, ನಾವು ಕಳೆದ 22 ವರ್ಷಗಳ ಹಿಂದೆ ಇದೇ ಎನ್ನಾರ್ಪುರ ತಹಶೀಲ್ದಾರ್ ಕಚೇರಿ ಮುಂದೆ ಅಹೋರಾತ್ರಿ ದಂಡಿ ಸತ್ಯಾಗ್ರಹವನ್ನು 22 ದಿನಗಳ ಕಾಲ ಮಾಡಿದ್ದೀವಿ. ಆವಾಗ ಅಂದಿನ ಜಿಲ್ಲಾಧಿಕಾರಿಗಳು ಬಂದು ನಮಗೆ ಭೂಮಿ ಕೊಡ್ತೀವಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದರು, ಮೌಖಿಕ ಆದೇಶ. ಆವಾಗ ತಹಶೀಲ್ದಾರರು ಖುದ್ದು ರೆವಿನ್ಯೂ ಇನ್ಸ್ಪೆಕ್ಟ್ರು, ತಹಶೀಲ್ದಾರು ಮತ್ತು ADLರು ಹೋಗ್ಬಿಟ್ಟು ಭೂಮಿ ಸರ್ವೆ ಮಾಡಿ ನಕಾಶೆ ಮಾಡಿ ಸರ್ಕಾರಿ ಜಾಗಗಳನ್ನ ಮಾಡಿ ನಮಗೆ 122 ಎಕರೆ ಜಮೀನನ್ನು ರಿಸರ್ವ್ ಮಾಡಿದ್ರು ಸರ್. ಆದರೆ ಅದೇ ಭೂಮಿಯನ್ನು, ನಮಗೆ ರಿಸರ್ವ್ ಮಾಡಿರೋ ಭೂಮಿಯನ್ನು ಈಗ ಇವರು ಅರಣ್ಯ ಇಲಾಖೆಗೆ ಸೇರಿದೆ ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಅಂದಿನ DC ಅವರು, AC ಅವರು, ತಹಶೀಲ್ದಾರು ಮತ್ತು RI, ADLR ಅವರು, ರೆವಿನ್ಯೂ ಎಲ್ಲ ಹೋಗಿ ಸರ್ವೆ ಮಾಡಿ ನಕಾಶೆ ಮಾಡಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದು. ಈಗ ಯಾಕೆ ಅರಣ್ಯ ಸೇರಿತು, ಹೆಂಗೆ ಸೇರಿತು, ಯಾವ ಆಧಾರದ ಮೇಲೆ ಸೇರಿತು ಅಂತ ನಮ್ಮ ಪ್ರಶ್ನೆ ಸರ್. ಆ ಭೂಮಿ ನಮಗೆ ಕೊಡಲೇಬೇಕು ಅಂಥೇಳಿ ನಾವು ಇವಾಗ ಆ ಭೂಮಿಗೋಸ್ಕರ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅಹೋರಾತ್ರಿ ದಂಡಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿದೆ ಸರ್, ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1 ವರ್ಷಗಳ ಕಾಲ ಭೂಮಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಪಿಟಿಷನ್ ಕಾಯ್ದೆ ಈ ಸರ್ಕಾರ ಜಾರಿ ಮಾಡಿತು. ಆದರೆ ಅದೇ ಪಿಟಿಷನ್ ಕಾಯ್ದೆಗೆ ಮೊನ್ನೆ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ದಲಿತರಿಗೆ ಭೂಮಿ ದಕ್ಕಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಆದ್ದರಿಂದ ಈ ಎಲ್ಲ ನಮ್ಮ ನೋವುಗಳನ್ನು ಮುಂದಿಟ್ಕೊಂಡು ಸರ್ಕಾರಕ್ಕೆ ನಮ್ಮ ಅಹವಾಲುಗಳನ್ನು ಹೇಳೋದ್ರ ಮುಖಾಂತರ ದಲಿತರಿಗೆ ಭೂಮಿ ಕೊಡಲೇಬೇಕು ಅಂತೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು, ನಮಗೆ ಜಿಲ್ಲಾಧಿಕಾರಿಗಳು ಬರಬೇಕು, ಅಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು. ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸೋವರೆಗೂ ನಾವು ಇಲ್ಲಿಂದ ನಾವು ಹೋಗಲ್ಲ ಸರ್, ಈ ಜಾಗವನ್ನು ಬಿಡೋದಿಲ್ಲ ಸರ್. ಅಹೋರಾತ್ರಿ ದಂಡಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ಸರ್. ಜೈ ಭೀಮ್. ನನ್ನ ಹೆಸರು ತರೀಕೆರೆ ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿದ್ದೀನಿ. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲಾ ಸಂಚಾಲಕರಾಗಿಂತ ಗೋವಿಂದ ಸಣ್ಣಕ್ಕಿರವರು ಬಂದಿದ್ದಾರೆ ಸರ್, ಮತ್ತು ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾದಂಥ ಹಾಲೇಶಪ್ಪ ಅವರು ಬಂದಿದ್ದಾರೆ. ಕೋಲಾರ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಕೋಲಾರದಿಂದ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ವೆಂಕಟರಾಮಪ್ಪ ಅವರು ಬಂದಿದ್ದಾರೆ. ಮತ್ತು ಬೆಂಗಳೂರಿನಿಂದ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ರಾಜಶೇಖರ್ ಜಾಪ್ನೂರ್ ಅವರು ಅಂತ ಬಂದಿದ್ದಾರೆ. ಈಗ ಇಲ್ಲಿ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ರಾಜ್ಯ ಸಮಿತಿ ರಾಜೇಶ್ ಅವರಿದ್ದಾರೆ. ಇಲ್ಲಿನ ತಾಲೂಕು ಸಂಚಾಲಕರಾಗಿರ್ತ ಸಿಜು ಅವರಿದ್ದಾರೆ ಸರ್. ನಮ್ಮ ಮಹಿಳಾ ರಾಜ್ಯ ಸಂಚಾಲಕಿಯಾಗಿರ್ತ ME ಭವಾನಿ ಅವರಿದ್ದಾರೆ, ಹಾಗೂ ಗೋಪಾಲ್ ಅವರಿದ್ದಾರೆ, ಮತ್ತು ಜೈರಾಮ್ ಅವರಿದ್ದಾರೆ, ಮತ್ತು ಅಬ್ದುಲ್ ರಹಮಾನ್ ಇದ್ದಾರೆ. ಈಗ ಇಡೀ ನಮ್ಮ ಟೀಮು ಇಲ್ಲಿ ಇದೆ ಸರ್. ನಮ್ಮ ಮೇಧ ಸಮುದಾಯದ ನಾಯಕರಾದಂಥ ಮಂಜುನಾಥ್ ಇದ್ದಾರೆ. ಎಲ್ಲ ಜಾತಿಯ ಬಡವರು, ಶೋಷಿತರು ಇವತ್ತು ನಾವು ಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರೂ ಕೈ ಜೋಡಿಸಿದ್ದೀವಿ ಸರ್. ಸರ್ಕಾರ ನಮ್ಮ ನೋವನ್ನು ಕೇಳಿ ನಮಗೆ ಭೂಮಿಯನ್ನು ಕೊಡಬೇಕಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್.